ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಬಾಂಗಡ ಮೀನು ಸಾರು ಹೇಗೆ ಮಾಡೋದು ಅನ್ನೋದು ನೋಡೋಣ. ನಾನು ಮಂಗಳೂರು ಉಡುಪಿ ಸ್ಟೈಲ್ ಮಾಡಿರೋದು. ಈ ಸ್ಟೈಲ್ ಮಾಡಲಿಕ್ಕೆ ತುಂಬ ಈಸಿ ಮತ್ತು ಟೇಸ್ಟಿಯಾಗಿ ಮಾಡಬಹುದು. ಬನ್ನಿ ನಮಗೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದು ನೋಡೋಣ. ನಾನು ಒಂದು ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಬಿಸಿ ಆದಮೇಲೆ ಒಂದೆರಡು ಸ್ಪೂನು ನಾನು ಧನಿಯಾ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಅರ್ಧ ಸ್ಪೂನ್ಗಿಂತ ಅರ್ಧ ಕಡಿಮೆ ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಹುರ್ತ್ಕೊಳ್ಬೇಕು ನಾವು. ಇದ್ರ ಜೊತೆ ನಾನು ಒಂದು ಅರ್ಧ ಕಾಳು ಕಪ್ ಮೆಣಸು ಹಾಕ್ಕೊಳ್ತೀನಿ. ಅದನ್ನು ನಾನು ಚೆನ್ನಾಗಿ ಹುರ್ತ್ಕೊಳ್ಬೇಕು. ಹುರಿದ್ಕೊಂಡು ನಾನು ಸ್ಟವ್ ಆಫ್ ಮಾಡ್ತೀನಿ. ಬಿಸಿ ಆಗಿರೋದು ಪ್ಯಾನಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿ ಅದರಲ್ಲೇ ಬಿಡ್ತೀನಿ ಒಂದು ಸ್ವಲ್ಪ ಬಿಸಿ ಆಗಲಿಕ್ಕೆ. ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ಹಾಕ್ತಾ ಇರೋದು. ಸ್ವಲ್ಪ ಇದು ಬಿಸಿ ಆದರೆ ಸಾಕು. ಇದು ಮಸಾಲೆ ಎಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ಹಾಕ್ತಾ ಇರೋದು. ನಾನು ಒಂದು 5-6 ಬಾಂಗಡೆನ ತೊಗೊಂಡಿದ್ದೀನಿ. ತೊಳೆದು ನಾನು ಕ್ಲೀನಾಗಿ ಅರ್ಧ ಕಟ್ ಮಾಡ್ಕೊಂಡು ಇದರ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಯಾಕಂದರೆ ಇದು ಸಪ್ಪಗಾಗುತ್ತೆ ಸ್ವಲ್ಪ. ಹಾಗಾಗಿ ನಾನು ಫಸ್ಟು ಈ ಮಸಾಲೆ ಎಲ್ಲ ರುಬ್ಕೊಂಡು ನಾನು ಒಗ್ಗರಣೆ ಹಾಕುವಷ್ಟಿಗೂ ಈ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ಉಪ್ಪು ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಇದು ಟೇಸ್ಟು ಬಾಂಗಡ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ 1-2 ಟಮಾಟೆ ಹಣ್ಣು, ಬೆಳ್ಳುಳ್ಳಿ ಮತ್ತು ಹಸಿಶುಂಠಿ ಪೇಸ್ಟ್, ಮತ್ತು 1-2 ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಹುಣಸೆ ಹಣ್ಣನ್ನು ನೆನೆಯಕ್ಕೆ ಇಟ್ಟಿದ್ದೀನಿ. ಇದು ಹುಳಿ ಅದರಲ್ಲಿ ನಾನು ಎಲ್ಲ ಹೀರ್ಕೊಂಡು ಹಾಕ್ತೀನಿ. ಈ ಮಸಾಲೆ ನಾನು ರುಬ್ಕೊಳ್ತೀನಿ ಒಂದು ಜಾರಲ್ಲಿ. ಫಸ್ಟ್ ಎಲ್ಲ ಮಸಾಲೆಯನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ಸ್ವಲ್ಪ ಸಣ್ಣಗಾದ್ಮೇಲೆ ಎಲ್ಲ ಮಸಾಲೆ ಹಾಕಿ ನಾನು ರುಬ್ಕೊಳ್ತೀನಿ. ನಾನು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಆ ಮಸಾಲೆ ಎಲ್ಲ ನಾನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ತೀನಿ. ನಾನು ನೀರು ಹಾಕಿ ಎಲ್ಲ ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಈ ಥರ ಮಾಡಿ ನಾನು ಹುಳಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ನಮಗೆ ಬಾಂಗಡೆ ಮಸಾಲೆ ಸಾರು ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿ ಬೇಕು ಅನ್ನೋದು ಒಂದು ಇದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲಿ ಫಸ್ಟ್ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಗ್ಗರಣೆ ಹಾಕ್ತೀನಿ. ಇನ್ನೂ ಸ್ವಲ್ಪ ಇದು ಗಟ್ಟಿ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ತೆಳ್ಳಗೆ ಮಾಡ್ಕೊಳ್ತೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲೆಲ್ಲ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರಿದ್ಕೊಳ್ತೀನಿ, ಎಲ್ಲ ಮಸಾಲೆ ಹೋಗೋವರೆಗೂ. ನಾನು ಖಾರದ ಪುಡಿ ಹಾಕ್ತಾ ಇಲ್ಲ. ನಾನು ಯಾಕಂದರೆ ಖಾರದ ಮೆಣಸಿನ್ಕಾಯಿ ಹಾಕಿ ನಾನು ರುಬ್ಕೊಂಡಿದ್ದೀನಿ. ಒಂದು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕಿ ನಾನು ಖಾರ ಉಪ್ಪು ಹುಳಿ ಎಲ್ಲ ಒಂದು ಟೇಸ್ಟ್ ಸರಿ ಹೋಗುತ್ತೆ ಅಂತ ನಾನು ಎಲ್ಲ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ನಾನು ಒಗ್ಗರಣೆ ಹಾಕ್ತಾ ಇರೋದು. ಇದು ಸ್ವಲ್ಪ ಕುದೀಲಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಮಸಾಲೆ ಎಲ್ಲ ವಾಸನೆ ಎಲ್ಲ ಹೋಗಬೇಕು. ಇದರಲ್ಲಿ ಒಂದು ಅರ್ಧ ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕ್ತೀನಿ.
ನೋಡಿರಿ, ಇದು ಚೆನ್ನಾಗಿ ಕುದೀತಾ ಇದೆ. ನಾನು ಒಂದು 5 ನಿಮಿಷದಿಂದ ಇದು ಈ ಥರ ಕುದಿಸ್ತಾ ಇರೋದು. ಇದು ಮಸಾಲೆ ವಾಸನೆ ಎಲ್ಲ ಹೋಗಿದೆ ಇದರಲ್ಲಿ. ಈಗ ನಾನು ಒಂದು ಬಾಂಗಡೆಯನ್ನು ಹಾಕ್ತೀನಿ. ಒಂದು 5 ನಿಮಿಷಕ್ಕಿಂತ ಜಾಸ್ತಿ ನಾವು ಬಾಂಗಡೆಯನ್ನು ಹಾಕಿ ಕುದಿಸಬಾರ್ದು. ಒಂದೊಂದೇ ಮೆಲ್ಲಗೆ ಸ್ಪೂನಿಂದ ಹಾಕ್ತೀನಿ, ಒಂದೊಂದು ಸೈಡ್ ಹಾಕ್ತೀನಿ ನಾನು. ನೋಡಿರಿ, ಈ ಥರ ಹಾಕಿ ಒಂದು 5 ನಿಮಿಷಕ್ಕಿಂತ ಮುಂಚೆನೇ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆ ಬಿಸಿ ಇರುತ್ತಲ್ಲ ಸಾರಲ್ಲೇ ಅದೆಲ್ಲ ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ. ನೋಡಿ, ತಣ್ಣಗಾದ್ಮೇಲೆ ಒಂದು 5 ನಿಮಿಷ ಆದಮೇಲೆ ನಾನು ತಣ್ಣಗಾದ್ಮೇಲೆ ಒಂದು ಇದರಲ್ಲಿ ತೆಗ್ದಿದ್ದೀನಿ. ಈ ಥರ ಚೆನ್ನಾಗಿ ಆಗಿದೆ. ಇದು ಸ್ಮೆಲ್ಲು ಭಾಳ ಚೆನ್ನಾಗಿ ಬರ್ತಾಯಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.